ನಾನು ಹಿಂಗೆ ಇದ್ರೆ ಆಗಲ್ಲ. ಇವಳು ಅಡುಗೆ ಮನೆ ಬೀಗ ಹಾಕೊಂಡೋದ್ರೆ ಅದೆಷ್ಟು ಬೀಗ ಹಾಕೊಂಡು ಹೋಗ್ತೀಯೋ ಹಾಕೊಂಡೋಗೆ, ನಾನು ನೋಡ್ತೀನಿ. ನನಗೆ ನೋಡಿಯಕ್ಕೆ ಬರಲ್ವಾ, ಮುರಿಯಕ್ಕೆ ಬರಲ್ವಾ? ನಿನಗಿನ್ನು ಜಾಸ್ತಿನೇ ಕಲ್ತಿದ್ದೀನಿ. ಇಷ್ಟು ದಿನ ಬದಲಾಗ್ತಾರೆ ಅಂತ ಅನ್ಕೊಂಡೇ ಇದ್ದೆ. ಬದಲಾಗಲ್ಲ. ನೀನು ಅಡುಗೆ ಮನೆಗೆ ಬೀಗ ಹಾಕ್ತೀಯ ಅಂದರೆ ನಾನು ಮನೆಗೆ ಬೀಗ ಹಾಕೊಂಡು ಹೋಗ್ತೀನಿ. ಈಗ ನೋಡು ಏನು ಮಾಡ್ತೀನಿ ಅಂತ. ಈ ಅಡುಗೆ ಮನೆ ಬೀಗನ ಒಡೆದು ಬಿಸಾಕಿ ಆಮೇಲೆ ಅಡುಗೆ ಮನೆಗೆ ಹೋಗಿ ಏನು ಬೇಕೋ ಮಾಡ್ಕೊಂಡು ತಿಂತೀನಿ. ಅಲ್ಲಿ ತನಕ ನಂಗೆ ಸಮಾಧಾನನೇ ಆಗಲ್ಲ. ಸೊಸೆ, ಯಾಕಮ್ಮ ಜಾಸ್ತಿ ಹೊಟ್ಟೆ ಸಿತಾಯ್ತಾ? ಅಡುಗೆ ಮನೆ ಕಡೆ ನೋಡ್ಕೊಂಡು ನಿಂತಿದ್ಯಲ್ಲ, ಹೊಟ್ಟೆ ಸಿತಾಯ್ತೆ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ಯಾ? ನಾನು ಎಂಡ್ರು ಅವತ್ತಿಂದನೇ ಹಂಗೇನೇನೆ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನನಗೂ ಹೊಟ್ಟೆ ಸಿತಾಯ್ತೆ. ಮಗ ಬೇರೆ ಮನೆಯಾಗಿಲ್ಲ. ನಾನೇ ಹೋಗ್ಬಿಟ್ಟು ಏನಾರ ಕಟ್ಟಿಸ್ಕೊಂಡ್ಬಿಟ್ಟು ತಗೊಬಿಟ್ಟು ಬರ್ತೀನಿ ಕಣವ. ತಿನ್ನಿವಂತೆ ಕುಂತ್ಕೊಂಡಿರು. ಮಾವ, ನೀವೊಂದು 2 ನಿಮಿಷ ಕೂತ್ಕೊಳ್ಳಿ, ನಾನೇನೆ ಊಟ ತಂದು ಕೊಡ್ತೀನಿ ನಿಮಗೆ. ಮನೆ ಹೆಣ್ಮಕ್ಳು ಬೀದಿಗೆ ಹೋಗಿ ಹೋಟ್ಲಿಗೆ ಹೋಗಿ ತೊಂದ್ರೆ ಸಂಡಕ್ಕಿರಲ್ಲ ಕಣವ. ನೀನು ಕುಂತ್ಕ, ನಾನು ಹೋಗ್ಬಿಟ್ಟು ಎತ್ಕೊಬಿಟ್ಟು ಬರ್ತೀನಿ. ನಾನು ಯಾಕೆ ಮಾವ ಹೊರಗಡೆ ಹೋಗ್ತೀನಿ? ನನ್ಗೆ ಅದೇ ಕೆಲಸನ. ದಿನ ಹೋಟ್ಲಾಗ ತಿಂದ್ರೆ ಆರೋಗ್ಯ ಹಾಳಾಗೋಗ್ಬಿಡುತ್ತೆ ಮಾವ. ನೀವು ತಲೆ ಕೆಡಿಸ್ಕೊಬೇಡಿ ಮಾವ, ನೀವು ಕೂತ್ಕೊಳ್ಳಿ, ನಾನು ಇದೀನಲ್ಲ. ಅದೇ ಕಣವ, ಏನ್ ಮಾಡಿ ಅಂತ ಕೇಳ್ತಿರೋದ್ ನಾನು. ನಿನ್ ಕೈಲಿ ಏನ್ ಮಾಡಕ್ಕಾಯ್ತದೆ? ನೋಡ್ತಾ ಇರ್ರಿ ನಾನು ಏನ್ ಮಾಡ್ತೀನಿ ಅಂತ. ಪಾಪ ಮಗ. ಅವ್ರ ಅಜ್ಜಿ ಹೇಳಿತ್ತು ಸಂದಕ್ ನೋಡ್ಕ ನನ್ನ ಮೊಮ್ಮಗಳನ್ನ ಅಂತ. ನೋಡ್ಕೊಳ್ಳಿ ಅಂತ ಅನ್ಕೊಂಡ್ರೆ ಈ ಮಗ ನೋಡಿದ್ರೆ ಪಾಪ ಅಡ್ಗೆ ಮನೆ ಬಾಕ್ಲು ತಕ್ಕೆ ಹೋಗಿ ನಿಂತ್ಕೋತದೆ. ಏನ್ ಇಣ್ಕಿ ನೋಡ್ತಾವಳಲ್ಲ ಪಾಪ. ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ. ಊಟ ತಂದು ಕೊಡ್ತೀನಿ ಅಂದ್ರೆ ಬ್ಯಾಡ ಕಣ ಮಾವ ಅಂತಾಳೆ. ಇನ್ನೇನ್ ತಂದು ಕೊಟ್ಟಿನಿ, ಏನ್ ಮಾಡ್ಲಿ ನಾನು? ಅಯ್ಯೋ ಮಗ, ಬಿಡು, ಹೋಗಿ ಎತ್ಕೊಂಡ್ಬಿಟ್ಟಾದ್ರೂ ಬುರನ ಊಟನ. ಅಯ್ಯೋ ಸೊಸೆ, ಏನವ ಮಾಡ್ತಾ ಇದೀಯಾ? ಏನೈತೆ ಅಡ್ಗೆ ಮನೆಯಲ್ಲಿ? ಆಹಾ ಚಿಕನ್ ಸಾರೇನೋ ಮಾಡಿದ್ದಂಗೆ ಅವ್ರೆ. ಮನೆಯಾಳಿಗಳು ನನ್ಗೇನೇನೆ ಊಟ ಕೊಡ್ದಿದ್ದಂಗೆ ನನ್ಗೇನೇನೆ ಯಾಮರ್ಸಿ ಬೀಗ ಹಾಕೊಂಡು ಹೋಗ್ತೀಯಾ? ಇನ್ನು ಮೇಲೆ ನೀನು 500 ಸಲ ಬೀಗ ಹಾಕಿ ನಾನು 501 ಸಲನೂ ಸೇರ್ ಹೊಡೆದು ಸಾಕ್ತಿರ್ತೀನಿ. ನಾನು ಥರೊಳಗೆ ನೋವಾಗ್ತೈತಾ, ಒಡೆಯೋಳು ನೋವಾಗ್ತೈತಾ? ನಿನ್ ದುಡ್ಡು ತಾನೇ ಹೋಗೋದು. ಅದೆಷ್ಟು ಸಲ ಬೀಗ ಹಾಕೊಂಡು ಹೋಗ್ತೀಯೋ ಬೀಗ ಹಾಕೊಂಡೋಗು, ನಾನು ನೋಡೇ ಬಿಡ್ತೀನಿ. ಎಷ್ಟು ದಿನದ ಥರನೇ ಅಲ್ಲ ನಾನು. ಇನ್ನು ಮೇಲೆ ನಾನೇ ಚೇಂಜು. ಏನವ ಏನ್ ಮಾಡ್ದೆ ನೀನು? ವೆರಿ ಸಿಂಪಲ್. ಅಡ್ಗೆ ಮನೆ ಬೀಗನ ಹೊಡೆದಾಕ್ದೆ ಮಾವ, ಅಷ್ಟೇನೆ. ನಾನು ಹೇಳಿಲ್ವಾ ಹೋಟೆಲ್ಗೆ ಹೋಗ್ಬಿಟ್ಟು ಯಾಕೆ ತಿನ್ಬೇಕು, ಇವರೇ ಘಮ 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 ನಂಗೆ ಚಿಕನ್ ಸಾರು ಮಾಡಿಕ್ಕವ್ರೆ, ಆರಾಮಾಗಿ ಕುತ್ಕೊಂಡು ತಿನ್ನೋಣ ಹಾಲಾಗಿ ಹೋಗ್ಬಿಟ್ಟು. ನೀವು ಯಾಕೆ ಟೆನ್ಷನ್ ತಗೋತೀರಾ? ಹೋಗಿ ಕುತ್ಕೋಗಿ, ತಟ್ಟೆಗೆ ಹಾಕೊಂಡು ತಗೊಂಡ್ಬಿಟ್ಟು ಬರ್ತೀನಿ. ಅಯ್ಯೋ ರಾಮ, ಇಷ್ಟೊಂದು ಧೈರ್ಯ ಐತೆ ನಿನಗೆ? ನಾನು ಎಲ್ಲೋ ಪಾಪ ಎದ್ರಕತ್ತದೆ ಮಗ ಅನ್ಕೊಂಡು ಊಟ ತರೋಣ ಅಂತ ಹೋದ್ರೆ ನೀನೇ ಆಗ್ಲೇನೆ ಅಡುಗೆ ಮನೆಗೆ ನೀ ಬಂದ್ಬಿಟ್ಟಿದ್ಯಾ ಬಾಕ್ಲೋಡ್ ತಕೊಂಡು. ನಿನಗೇನು ಭಯ ಅನ್ನಿಸ್ತಿಲ್ವಾ? ಮಾವಯ್ಯ, ನನಗೆ ಯಾಕೆ ಭಯ ಆಯ್ತದೆ? ಅದೆಲ್ಲ ಸೀನೇನಿಯ ಇಲ್ಲ. ನೋಡಿ, ನಾನು ಫಾರಿನಾಗಿಂದನೇ ಬಂದಿರೋದು, ಆದ್ರೆ ಬೆಳೆದಿದ್ದೆಲ್ಲ ಹಳ್ಳಿನಾಗೇನೆ. ನಮ್ಮಮ್ಮ ನನ್ನ ತುಂಬಾ ಸ್ಟ್ರಾಂಗ್ ಆಗೇನೆ ಬೆಳೆಸವ್ರೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಮಾವ. ನೀವು ಹೋಗಿ ಹೊರಗಡೆ ಕುತ್ಕೋ ಹೋಗಿ. ನಿಮಗೆ ತಟ್ಟೆಗೆ ಹಾಕೊಂಡ್ಬಿಟ್ಟು ಬಂದು ತಂದು ಕೊಡ್ತೀನಿ, ಸರಿನಾ? ಎಷ್ಟು ದಿನ ಅಂತ ಬೀಗ ಹಾಕೊಂಡು ಹೋಗ್ತಾರೆ? ಹೋಗ್ಲಿ ಬಿಡಿ, 50 ಸಲ ಬೀಗ ಹಾಕ್ತಾರ. 50 ಬೀಗನು ಪುಡಿ ಮಾಡಾಕ್ಬಿಡ್ತೀನಿ. ಅಮ್ಮ, ನೀನ್ ಒಳ್ಳೆ ಗಟ್ಟಿಗಿತ್ತಿ ಬಿಡು. ನೀನಂತೂ ನಿಮ್ಮ ಅಜ್ಜಿ ಏನೂ ಗೊತ್ತಾಗಲ್ಲ, ಅಮಾಯಕಿ ಪಾಪ ಅವಳನ್ನ ಅಯ್ಯೋ ಅನ್ನಿಸ್ಬಿಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇತ್ತು. ಬಿಡವ, ಇದ್ರೆ ನಿನ್ನಂಗೇನೇ ಇರಬೇಕು. ನಿನ್ನಂಗಿಲ್ಲ ಅಂದ್ರೆ ಈ ಲೋಕದಾಗ ಬಾಳಕಾಯ್ತದೆ. ಸರಿ ತಕ, ಆಯ್ತು. ಇನ್ನು ಮೇಲೆ ನಾನು ವರ್ಷೆ ತೋರಿಸ್ತೀನಿ ನೋಡು. ದೆವ್ವ ಬಂದೈತಲ್ಲ ಇವ್ರಿಗೆಲ್ಲ ಪರ್ಕೆ ಹೊಡೆದೇ ಬಿಡಿಸ್ಬೇಕು ಇವ್ರಿಗೆ. ಸುಮ್ಮನೆ ಹೋಗು ಅಂದ್ರೆ ಹೋಯ್ತದ ದೆವ್ವ? ಹೋಗಲ್ಲ. ದೊಡ್ಡದೇ ಬಿಡಿಸ್ತೀನಿ. ಮೊದಲು ನನ್ನ ಗಂಡನ ಬಿಡಿಸ್ತೀನಿ, ಆಮೇಲೆ ಉಳಿದವ್ರಿಗೆ. ನನ್ನ ಗಂಡ ಒಂದೊಂದ್ಸಲ ಅವ್ರಂಗೆ ಆಟ ಆಡ್ತಾನೆ. ಅಪ್ಪ ಹೊಟ್ಟೆ ಹಸಿತಾಯಿ ಫುಲ್ಲು. ಯಾರೋ ಮಾಡಿಕವ್ರೆ, ಯಾಕೆ ತಲೆ ಕೆಡಿಸ್ಕೋಬೇಕು? ಆರಾಮಾಗಿ ಹಾಕೊಂಡು ಹೋಗ್ತೀನಿ ನಾನು. ಬಿಡು ಮವ, ತಿನ್ಕೊಳ್ಳಿ 2 ಮುದ್ದೆ ಹೊಟ್ಟೆ ತುಂಬಾ ತಿನ್ಕೊಳ್ಳಿ. ಬೀಗನಾದ್ರೂ ಹಾಕೊಂಡು ಹೋಗ್ಲಿ. ಯಾಕೆ? ನನಗೆ ಇನ್ನು ತುಂಬಾ ಈಸಿ ಆಯ್ತು ಮವ ಅವ್ರು ಬೀಗ ಹಾಕೊಂಡು ಹೋಗೋದಕ್ಕೆ. ಯಾಕೆ ಹೇಳಿ? ನಾನು ಅಡುಗೆ ಮಾಡೋದಂತೂ ತಪ್ಪು. ಅವರಂತೂ ಅಡುಗೆ ಮಾಡದೆ ಬಿಡಲ್ಲ, ಅಡುಗೆ ಮಾಡ್ತಾ ಇರ್ತಾರೆ. ದಿನ ಹೋಗೋದು, ಬೀಗ ಹೊಡಿಯೋದು, ಹೊಟ್ಟೆ ತುಂಬಾ ತಿನ್ನೋದು ಮವ. ಅಷ್ಟೇನೆ, ವೆರಿ ಸಿಂಪಲ್ಲು. ನಾವು ಕಲ್ತ್ಕೋಬೇಕು ಅಷ್ಟೇನೆ. ಒಂದು ಸ್ಮಾರ್ಟ್ ವರ್ಕು ಅಂತಾರೆ, ಆ ಥರ ಮಾಡಿದ್ರೇನೆ ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗೋದು. ಅವಳೇನಾದ್ರೂ ಬಂದ್ಬಿಟ್ಟು ಕೇಳಿದ್ರೆ ಏನ್ ಮಾಡ್ತೀಯಾ? ಯಾಕೆ ಅಷ್ಟೊಂದು ಎದ್ರುಕೋತೀರಾ ಮಾವ? ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಹೊಟ್ಟೆ ತುಂಬಾ ತಿನ್ನಿ ನೀವು, ಆಮೇಲೆ ಅವ್ರು ಬಂದಾಗ ಯೋಚನೆ ಮಾಡೋಣ. ಸರಿ ಕಣವ, ಆಯ್ತು. ಅಪ್ಪ, ಹೊಟ್ಟೆ ಬಿರಿಯಾನಿ ತಿಂದ್ಬಿಡ್ತೀನಿ ನಾನಂತೂ. ಎಷ್ಟು ದಿನ ಆಗಿತ್ತು ತಿಂದು. ಸಾರಾ, ನನಗಂತೂ ಬಾಯಾಗ ನೀರು ಹೊಡ್ತೈತೆ. ತಿನ್ನು ಹೊಟ್ಟೆ ತುಂಬ. ಹೆಂಗೋ 4 ಮುದ್ದಿನೂ ನಾವೇ ನುಂಗಾಕ್ಬಿಡೋಣ. ತಿನ್ನಿ ಮಾವ, ಇನ್ಮೇಲೆ ನೀವು ಊಟಕ್ಕೆ ತಲೆನೇ ಕೆಡಿಸ್ಕೊಬಿಡಿ ಮಾವ. ಇನ್ಮೇಲೆ ತಿಂತೀರನ, ಓಡಾಡ್ತೀರನ ಅಷ್ಟೇನೆ. ಅಡುಗೆನೂ ಮಾಡಂಗಿರಲ್ಲ ಮಾವ ನಾವು. ತಿನ್ನಿ. ಓ ಅಪ್ಪ, ಊಟ ಮಾತ್ರ ಬೊಂಬಾಟಾಗಿತ್ತು. ಸಾಕ್ಬಿಡು. ಅಮ್ಮ, ಬಾಬಾ ಕುಂತ್ಕ ಬಾ. ಏನ್ರಿ, ಯಾವಾಗ ಬಂದ್ರಿ? ಬೆಳಿಗ್ಗೆನೆ ಬಂದೆ. ನೀನೆಲ್ಲೋಗಿದ್ದೆ? ಏನಿನ್ ಎಲ್ಲೋಗ್ಲಿ, ಸಾಲ ವಸೂಲಿ ಮಾಡಕ್ ಹೋದ್ರೆ ಊರೂರು ಸುತ್ತದೆ. ನಿನ್ನೆ ಕೆಲಸ ಹೋಗ್ಬಿಟ್ಟೈತೆ. ನಿಮ್ ತಾಗೋಸಿ ಮಾತಾಡ್ಬೇಕಿತ್ತು, ತೋಟದ ಹತ್ರಕ್ಕೆ ಹೋಗೋಣ. ನಿಮ್ ತಾಗ ಏನೋ ಓಸಿ ಮಾತಾಡ್ಬೇಕು, ನಾನು ಇಂಪಾರ್ಟೆಂಟ್ ವಿಷಯವ. ಮಾತಾಡೋಣ. ಅಮ್ಮ ನೀರು, ಬೆಳಗ್ಗೆ ಸಾರೈತೆಲ್ಲ ಕೋಳಿ ಸಾರು ತಗೊಬಿಟ್ಟು ಬರ್ತೀನಿ. ತಿನ್ನಿವಂತೆ ಹೋಗಿ. ಹೊಟ್ಟೆ ಚುರ ಅಂತ ಐತೆ. ತತ್ತೀನಿರಮ್ಮ ಹೋಗಿ.
ರೀ ಈಕಿತ ಹಂಗೆಲ್ಲ ಸುಮ್ಕೆ ನೀವು ಹೋಗ್ಬೇಡಿ. ನೋಡಿ ಮಗಳು ಮದುವೆ ಎಲ್ಲ ಮಾಡಬೇಕು, ಅದು ಇದು ಭಾಳ ಕೆಲಸ ಐತೆ. ಸರಿನೇ, ನೀವೇ ಮುಂದೆ ನಿಂತ್ಕೊಂಡು ಮಾಡಬೇಕು. ನಿಮಗೆ ಇನ್ನೂ ಬಲ್ ವಿಚಾರ ಹೇಳ್ಬೇಕು. ಅಯ್ಯೋ ಅಮ್ಮ, ಯಾಕ್ಲೆ ಏನಾಯ್ತ್ಲೆ? ಅಯ್ಯೋ ಅಮ್ಮ, ಅಡುಗೆ ಮನೆ ಬೀಗನ ಯಾರೋ ಒಡೆದಾಕ್ಬಿಟ್ಟು ಒಳಗಡೆ ಇರೋ ಊಟ ಎಲ್ಲನೂ ಗಬ 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 ಅಂತ ಹೇಳ್ಬಿಟ್ಟು ಎಲ್ಲ ತಿಂದಾಕವ್ರು ಕಣಮ್ಮ. 4-5 ಮುದ್ದೆ ಇದ್ವು ಕಣಮ್ಮ, ಮುದ್ದೆನೂ ಇಲ್ಲ, ಸಾರೊಂದು ಚೂರು ಇಲ್ಲ ಕಣಮ್ಮ, ಎಲ್ಲ ಫುಲ್ ಖಾಲಿ. ಏನೇ ಹೇಳ್ತಾ ಇದ್ಯಾ? ಯಾರೇ ಹೋಗಿದ್ರು ಅಡುಗೆ ಮನೆಗೆ ತಿನ್ನಕ್ಕೆ? ಹಾ, ನಂಗೆ ನಮ್ಮ ಗೊತ್ತು, ನಾನು ಮನೆಯಾಗಿರ್ಲಿಲ್ಲ, ನನಗಂತೂ ಏನೂ ಗೊತ್ತಿಲ್ಲ. ಮನೆಗಿರೋ ಸಾರಿಗಿರೆಲ್ಲ ತಿಂದಾಕವ್ರೆ ಕಣಮ್ಮ. ರಾತ್ರಿ ಕೂರ್ಲಿ ಅಂತ ನಾನು ಇಷ್ಟಿಷ್ಟೇ ತಿಂದಿದ್ದೆ ಬೆಳಿಗ್ಗೆ. ಹೀಗೆ ನೋಡಿದ್ರೆ ಮಾಡಿಕ್ಕಿರೋ ಸಾರು ಇಲ್ಲ, ಏನೂ ಇಲ್ಲ. ಅಪ್ಪ, ಫಸ್ಟ್ ಹೋಗಿ ನಿದ್ದೆ ಮಾಡಬೇಕು. ಏಯ್ ನಿಂತ್ಕೊಳ್ಳಲೆ ಮನೆಯಾಳಿ, ಮನೆ ಬೀಗ ಹೊಡೆದ್ಬಿಟ್ಟು ಅಡುಗೆ ಮನೆ ಬಾಗ್ಲುವಾ ಊಟ ಎಲ್ಲ ಇಟ್ಕೊಂಡು ತಿಂದಿದೀಯೇನೆ? ನೀನೇ ನೋಡಿದ್ದೇನೆ? ತೋರ್ಸು ಸಾಕ್ಷಿನ ನಾನು ತಿಂದೆ ಅನ್ನೋದಕ್ಕೆ. ಯಾರು ಬಂದು ಯಾರು ಬೀಗ ಹೊಡೆದು ತಿಂದ್ರ ನನಗೇನು ಗೊತ್ತು? ನೀನೇ ಬೀಗ ಹೊಡೆದಿರೋದು ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು. ಈ ಮನೆಯಾಗೆ ಬೀಗ ಹೊಡೆಯಕ್ಕೆ ಯಾರಿಗೂ ಧೈರ್ಯ ಇಲ್ಲ. ನೀನೇ ಹೊಡೆದಿದ್ಯಾ ಅಂತ ಆಯ್ತು. ನಾನಂತೂ ಹೊಡೆದಿಲ್ಲಪ್ಪ. ಇದಕ್ಕೆ ಪಂಚಾಯತಿ ಕಾಲ ಹಾಕ್ಲೇಬೇಕು. ಯಾವಳ ಅಡುಗೆ ಮನೆ ಬೀಗ ಹಾಕಿರೋದು, ಯಾವಳ ಅಡುಗೆ ಮನೆ ಬೀಗನ ಒಡೆದು ತಿಂದಿರೋದು, ಇದಕ್ಕೆಲ್ಲ ಊರ್ ಮುಂದೆ ಪಂಚಾಯತಿ ಆಗ್ಬೇಕು. ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗೇ ಆಗ್ಬೇಕು. ಸರಿನಾ ಅತ್ತೆ? ಕಂಪ್ಲೇಂಟ್ ಕೊಡ್ತೀಯಾ? ನಾನು ಕೊಡ್ತೀನಿ. ನಮ್ಮನೆ ಅಡುಗೆ ಮನೆ ಬಾಕ್ಲು ತಾನೇ ಹೊಡೆದೋಗಿರೋದು, ಕೊಡ್ತೀನಿ. ಪೊಲೀಸರು ಅವಾಗಲಿನ ಸರಿಯಾಗಿ ನೋಡ್ಕೊಂತಾರೆ. ನಾನು ಯಾಕೆಲ್ಲ ನೋಡ್ಕೊತಾರೆ ಬಿತ್ರಿ? ಯಾರಾದ್ರೂ ಅಡುಗೆ ಮನೆಗೆ ಬೀಗ ಹಾಕ್ತಾರ? ಯಾಕೆ ಬೀಗ ಹಾಕಿದ್ರಿ? ಸರಿ, ಸಾರು ಅನ್ನ ತಾನೇ ತಿಂದಿರೋದು, ಅದಕ್ಕೆ ನಾವೇನ್ ಮಾಡೋಕ್ಕಾಗುತ್ತೆ ಬಿಡಿ. ಅಷ್ಟೇ ಪೊಲೀಸ್ ಹೇಳೋದು. ದಯವಿಟ್ಟು ಹೋಗಿ ಇಬ್ರು ಆದಷ್ಟು ಬೇಗ ಕಂಪ್ಲೇಂಟ್ ಕೊಡಿ. ಅಯ್ಯೋ, ತುಂಬಾ ದೊಡ್ಡ ಕಳ್ತನ ಅಲ್ವಾ, ಗೊತ್ತಾಗ್ಬೇಕಲ್ಲ ಊರವ್ರಿಗೆಲ್ಲರೂ. ಅಮ್ಮ, ಇವಳೆ ಕಣಮ್ಮ, ಈ ಮನೆಯಲ್ಲಿನೇ ಕಣಮ್ಮ, ಇವಳೆ ತಿಂದಿರೋದು ನನಗೆ ಗೊತ್ತು ಕಣಮ್ಮ. ಇವಳು ಆಕಳಿಸ್ತಾ ಇರೋದು ನೋಡಿದ್ರೆ ನೀನೇ ಗೊತ್ತಾಯ್ತೈತೆ. ಹೊಟ್ಟೆ ಬಿರಿಯಂಗ್ ತಿಂದು ಆಕಳಿಸ್ತಾವಳೆ ಅಂತ ಹೇಳ್ಬಿಟ್ಟು ಇವಳೆ ಮಾಡಿಕಿರೋ ಅಡುಗೆನೆಲ್ಲ ಬೀಗ ಹೊಡೆದು ತಿಂದವಳು ಅಷ್ಟೇನೆ. ಹೌದು, ನಾನೇ ತಿಂದಿದ್ದೀನಿ ಅಂತಾನೆ ಅನ್ಕ. ನಾನೇ ತಿಂದಿದ್ದೀನಿ. ಏನ್ ಮಾಡ್ತೀಯ ಇವಾಗ? ಏನೇ ಮಾಡ್ತೀಯಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಕೊಡು. ಪಂಚಾಯತಿ ಕಲಾಕ್ಸ್ತೀಯಾ? ಕಲಾಕ್ಸು. ಏಯ್, ಒಳ್ಳೆ ಮಾನ್ಗೇಡಿ ಆಟ ಆಡ್ತೀಯಲ್ಲ. ಮಾಡಿಕಿರೋ ಅಡ್ಗೆನ್ ಕತ್ತಿಂದಕ್ ಮರ್ಯಾದಿಲ್ವೇ ನಿಂಗೆ? ಅಡುಗೆ ಮಾಡ್ಕೊಳಕ್ಕೂ ಬಿಡ್ದಿದಂಗೆ ಬಂದಿರೋ ಸಸ್ಯಕ್ಕೆ ಒಳಗಡೆ ಸಹ ಬಿಡ್ದಿದಂಗೆ ಬೀಗತ್ಕಿ ಹಾಕೊಂಡು ಹೋಯ್ತಿಯಲ್ಲೇ, ನಿನಗಿಲ್ವೇನೆ ಮಾನ ಮರ್ಯಾದಿ? ನಮ್ಮ ಅಮ್ಮನೇ ಹೋಗಿಲ್ಲ ಬಾರ್ಲೇನೆ ಲೆಕ್ಕದಾಗ ಮಾತಾಡ್ತೀಯೇನೆ? ಊನೆಲೇ ಮಾತಾಡ್ತೀನಿ. ಏನೇ ಮಾಡ್ತೀಯಾ? ಕಂಪ್ಲೇಂಟ್ ಕೊಡ್ತೀನಿ. ಕೊಡೋಗೆಲೇ, ನಾನು ನೋಡೇ ಬಿಡ್ತೀನಿ. ನೋಡು, ನಂಗೆ ಈಗಲೇ ನಿದ್ದೆ ಬದೈತೆ. ಹೋಗಿ ಮಲ್ಕೋಬೇಕು. ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ. ನೋಡ್ದೇನಮ್ಮ ಆ ಮನೆಯಾಳಿ ದುರಂಕಾರನ? ನೀನು ಒಳ್ಳೆನೇನೆ. ಹೀಗೆ ಈ ವಿಚಾರ ಕಂಪ್ಲೇಂಟ್ ಕೊಡಕ್ಕಾಯ್ತದ? ನೀನೇ ಹೇಳು. ಅಯ್ಯೋ, ಯಾಕೋ ಯಾಕೋ ಯಾರು ನಿದ್ದೆ ಬರ್ತಾ ಇದ್ ಕಡೆ. ನಾನು ಹೋಗಿ ಮನೆ ಕತ್ತೀನಿ ನೋಸಿ. ಅಯ್ಯೋ ಮಗಳೇ, ಕಿರ್ಚಾಡಿ ಏನು ಪ್ರಯೋಜನ ಇಲ್ಲ. ನಿಮ್ಮ ಅಪ್ಪನ ಕರ್ಕೊಂಡೋಗಿ ತೋಟದತ್ರ ನೈಯಸ್ಸಾಗಿ ಮಾತಾಡ್ಬಿಟ್ಟು ಬರ್ತೀನಿ. ಸರಿನಾ? ಆಸ್ತಿ ಎಲ್ಲನೂ ನಿನ್ನ ಹೆಸ್ರಿಗೆ ಬರ್ಕೊಡಕ್ಕೆ ಹೇಳ್ಬಿಟ್ಟು ಬರ್ತೀನಿ. ನನಗೆ ಗೊತ್ತು, ನನ್ನ ಗಂಡಂತಾಗಿ ಹಂಗೆ ಆಸ್ತಿ ಎಲ್ಲ ನಿನ್ನ ಹೆಸ್ರಿಗೆ ಬರೆಸ್ಬೇಕು ಅಂತ ಹೇಳ್ಬಿಟ್ಟು. ಒಸಿ ಇರು, ಹೋಗ್ಬಿಟ್ಟು ಎಲ್ಲ ಬರೆಸ್ಬಿಟ್ಟೆ ಏನಿಯ ಬರ್ತೀನಿ. ಫಸ್ಟ್ ಕೆಲಸ ಮಾಡು, ಅಪ್ಪನ್ನ ಸಂದಾಗಿ ನೈಸ್ ಮಾಡು. ನಿಜವಾಗೂ ಬರ್ಕೊಡ್ತದೆ. ಇಲ್ಲ ನಿಂಗೆ ಕೂಗಾಡ್ಬಿಟ್ರೆ ಗ್ಯಾರಂಟಿ ಬರ್ಕೊಡಕ್ಕಿಲ್ಲ. ಫಸ್ಟ್ ಕರ್ಕೊಂಡೋಗಮ್ಮ ಅಪ್ಪನ, ಎದ್ದೊಳ್ಸ್ಕೊಬಿಡ್ತು ಆಟೋಕ್ಕೆ. ಇಲ್ಲೆಲ್ಲ ಮಾತಾಡಿದ್ರೆ ಮನೆಯಲ್ಲಿ ಕೇಳಿಸ್ಕೊತಾಳೆ. ಅದಕ್ಕೆ ತೋಟದ ಹತ್ರ ಹೋಗ್ಬಿಟ್ಟು ಮಾತಾಡ್ಬಿಡು. ಹೆಂಗನ ಮಾಡಿ ಆಸ್ತಿ ಬರ್ಸ್ಕ. ನಿನ್ನ ಹೆಸ್ರಿಗೆ ಬರ್ಸ್ಕ, ಇಲ್ಲ ನನ್ನ ಹೆಸ್ರಿಗೆ ಬರ್ಸ್ಕ. ಅವನ ಹೆಸ್ರಿಗೂ ಬೇಡ, ಅವಳ ಹೆಸ್ರಿಗೂ 10 ರೂಪಾಯಿ ಕೊಡ್ಕೊಡ್ದು ಅವಳಿಗೆ ಅಷ್ಟೇನೆ. ಆಸ್ತಿ ನಮ್ಮ ಹೆಸ್ರಿಗೆ ಬಂತು ಅಂದರೆ ಹಂಗೇನೇ ಈಚೆ ಕಡೆಗೆ ಹಾಕ್ಬಿಡ್ಬೋದು ಇಬ್ರುನುವೆ. ಅದೇ ಕೆಲಸ ನೀನು ನಾನು ಮಾಡ್ತೀನಿ. ಪಾಪ ಮಾಡ್ಕೊಂಡು ಮಾತಾಡ್ಬಾರ್ದು ಕಣಮ್ಮ ಅಪ್ಪಯ್ಯನ ಹತ್ರ. ಆಸ್ತಿ ಒಂದು ಐತಷ್ಟೇ, ಧೈರ್ಯ ಎಲ್ಲ ನಿಂತಾಗೆ ಐತೆ. ನಿನಗೆ ಎದ್ರಕತ್ತದಪ್ಪ, ಆಕೆ ಆಗ್ತದೆ ಸೈನು ನೋಡು. ಆಗ್ಲಿ ಸೈನ್ ಹಾಕ್ಲಿ, ಆಮೇಲೆ ಮಾತಾಡ್ತೀನಿ.